ಹಲೋ ಎವ್ರಿವನ್. ನೀವು ಎಕನಾಮಿಕ್ಸ್ ಅಲ್ಲಿ ಫ್ಯಾಕ್ಟರ್ ಕಾಸ್ಟ್ ಮತ್ತೆ ಮಾರ್ಕೆಟ್ ಪ್ರೈಸ್ ಅನ್ನೋ ಟರ್ಮ್ಸ್ ನ ಕೇಳಿರ್ತೀರ. ಹಾಗಾದ್ರೆ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಏನು, ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು? ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಇಟ್ ಇಸ್ ದಿ ಟೋಟಲ್ ಅಮೌಂಟ್ ರಿಸೀವ್ಡ್ ಬೈ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫಾರ್ ಪ್ರೊಡ್ಯೂಸಿಂಗ್ ಎನಿ ಗೂಡ್ಸ್ ಅಂಡ್ ಸರ್ವಿಸಸ್. ಅಂದ್ರೆ ಏನು, ಯಾವುದೇ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಓವರ್ ಆಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗುತ್ತೆ, ಸೊ ಅದನ್ನ ನಾವು ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಟೂತ್ ಪೇಸ್ಟ್ ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಆ ಟೂತ್ ಪೇಸ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಓವರ್ ಆಲ್ ಆ ಕಾಸ್ಟ್ ಎಷ್ಟಾಗಿರುತ್ತೆ, ಸೊ ಅದನ್ನೇ ನಾವು ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಈ ಫ್ಯಾಕ್ಟರ್ ಕಾಸ್ಟ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ಕ್ಲೂಡ್ ಆಗಿರುತ್ತೆ. ಮೇಜರ್ ಆಗಿ ನಮ್ಗೆ ಎಕನಾಮಿಕ್ಸ್ ಅಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ 4 ಬರುತ್ತೆ. ಒಂದು ಲ್ಯಾಂಡ್ ಬರುತ್ತೆ, ಲೇಬರ್, ಕ್ಯಾಪಿಟಲ್ ಮತ್ತೆ ಎಂಟರ್ಪ್ರೈನರ್ಶಿಪ್. ಈ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಗೆ ಫ್ಯಾಕ್ಟರ್ಸ್ ಪೇಮೆಂಟ್ ಅಂತ ಮಾಡಿರ್ತಾರೆ. ಈಗ ಲೇಬರ್ ಬಂದ್ರೆ ವೇಜಸ್ ಪೇ ಮಾಡಿರ್ತಾರೆ, ಅದೇ ತರ ಲ್ಯಾಂಡ್ ಬಂದ್ರೆ ರೆಂಟ್ ಪೇ ಮಾಡಿರ್ತಾರೆ, ಕ್ಯಾಪಿಟಲ್ ಬಂದ್ರೆ ಇಂಟ್ರೆಸ್ಟ್ ನ ಪೇ ಮಾಡಿರ್ತಾರೆ, ಮತ್ತೆ ಎಂಟರ್ಪ್ರೈನರ್ಶಿಪ್ ಅಂತ ಬಂದ್ರೆ ಪ್ರಾಫಿಟ್ ಬರುತ್ತೆ. ಸೊ ಈ ಫ್ಯಾಕ್ಟರ್ಸ್ ಇನ್ಕಮ್ ಏನ್ ಪೇ ಮಾಡಿರ್ತಾರಲ್ವಾ, ಅದನ್ನೇ ನಾವು ಓವರ್ ಆಲ್ ಆಗಿ ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದೇ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಓವರ್ ಆಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗುತ್ತೆ, ಅದನ್ನೇ ನಾವು ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು ಅಂತ ಹೇಳಿ. ಮಾರ್ಕೆಟ್ ಪ್ರೈಸ್ ಅಂದ್ರೆ ಇಟ್ ಇಸ್ ದಿ ಪ್ರೈಸ್ ಪೇಡ್ ಬೈ ದಿ ಕನ್ಸ್ಯೂಮರ್ ವೆನ್ ಪರ್ಚೇಸಿಂಗ್ ಎ ಗೂಡ್ ಆರ್ ಸರ್ವಿಸಸ್. ಅಂದ್ರೆ ಏನು, ಈಗ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಏನು, ನಾವು ಟೂತ್ ಪೇಸ್ಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟೆಲ್ಲ ಕಾಸ್ಟ್ ಇನ್ವಾಲ್ವ್ ಆಗಿದೆ ಅನ್ನೋದು. ಅದೇ ಟೂತ್ ಪೇಸ್ಟ್ ನ ನಾವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದಾಗ ಕನ್ಸ್ಯೂಮರ್ ಎಷ್ಟು ಪೇ ಮಾಡಿದಾನೆ ಅನ್ನೋದನ್ನ ಮಾರ್ಕೆಟ್ ಪ್ರೈಸ್ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಒಂದು ಫ್ಯಾಕ್ಟರ್ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಗವರ್ನಮೆಂಟ್ ಯಾವ್ದಾದ್ರು ಟ್ಯಾಕ್ಸಸ್ ಅಂದ್ರೆ GST, ಇಂಡೈರೆಕ್ಟ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಸಬ್ಸಿಡಿ ಇದ್ರೆ ಮೈನಸ್ ಆಗುತ್ತೆ. ಸೊ ಇದೆಲ್ಲ ಕೂಡ ನಮ್ಗೆ ಮಾರ್ಕೆಟ್ ಪ್ರೈಸ್ ಅಂಡರ್ ಬರುತ್ತೆ. ಸೊ ಫಾರ್ಮುಲಾ ಏನ್ ನೆನ್ಪಿಟ್ಕೋಬೇಕು ನೀವು ಮಾರ್ಕೆಟ್ ಪ್ರೈಸ್ ಗೆ ಅಂದ್ರೆ, ಅದರ ಫ್ಯಾಕ್ಟರ್ ಕಾಸ್ಟ್ ಇರುತ್ತೆ, ಯಾವ್ದಾದ್ರು ಇಂಡೈರೆಕ್ಟ್ ಟ್ಯಾಕ್ಸ್ ಲೈಕ್ GST ಆಡ್ ಆಗಿದ್ರೆ ಇರುತ್ತೆ, ಮೈನಸ್ ಸಬ್ಸಿಡೀಸ್. ಸೊ ಇವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಟೋಟಲ್ ಆಕ್ಚುಯಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಅಂತ ಹೇಳಿ. ಮಾರ್ಕೆಟ್ ಪ್ರೈಸ್ ಅಂದ್ರೆ ಕನ್ಸ್ಯೂಮರ್ ಏನ್ ಪೇ ಮಾಡ್ತಾನೆ ಆ ಒಂದು ಗೂಡ್ಸ್ ಆರ್ ಸರ್ವಿಸಸ್ ನ ಪರ್ಚೇಸ್ ಮಾಡ್ತಾನಲ್ವಾ ಯಾವ ಕಾಸ್ಟ್ ಅಲ್ಲಿ, ಅದನ್ನೇ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.